ಬೈ ಎಲೆಕ್ಷನ್ ಬೆನ್ನಲ್ಲೀಗ ಸಚಿವ ಸ್ಥಾನದ ಸಮರ ಶುರುವಾಗಿದೆ. ಇನ್ನು ಶಾಸಕರ ಅಜೆಂಡಾದಿಂದ ಸಚಿವರಿಗೆ ನಡುಕ ಶುರುವಾಯಿತಾ? ಬೈ ಎಲೆಕ್ಷನ್ ಬೆನ್ನಲ್ಲೇ ಸಚಿವ ಸ್ಥಾನದ ಸಮರ ಸಂಕಷ್ಟನ. ಶಾಸಕರ ಅಜೆಂಡಾದಿಂದ ಸಚಿವರಿಗೆ ಶುರುವಾಯಿತು ನಡುಕ. ರಾಜ್ಯ ಕಾಂಗ್ರೆಸ್ನ ಕೋಲ್ಡ್ ವಾರ್ ಹೈಕಮಾಂಡ್ ಮೆಟ್ಟಿಲೇರುತ್ತಾ? ಹಾಗಾದ್ರೆ ಸಂಪುಟ ಪುನರಚನೆಗೆ ವರಿಷ್ಠರು ಗ್ರೀನ್ ಸಿಗ್ನಲ್ ನೀಡ್ತಾರಾ? ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ದೆಹಲಿಗೆ ಶಾಸಕರ ಟೀಮ್. ನಾಳೆ ಸಂಜೆ 4:30ಕ್ಕೆ ದೆಹಲಿಗೆ ಹಿರಿಯ ಶಾಸಕರು ಹೋಗಲಿದ್ದಾರೆ. ಈಗಾಗಲೇ ಫ್ಲೈಟ್ ಬುಕ್ ಮಾಡಿರುವಂತಹ ಹಿರಿಯ ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿರುವ ಸುಮಾರು 15 ಹಿರಿಯ ಶಾಸಕರು ಸೋಮವಾರ ಬೆಳಗ್ಗೆ ಇನ್ನಷ್ಟು ಶಾಸಕರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. 20ಕ್ಕೂ ಹೆಚ್ಚು ಹಿರಿಯ ಶಾಸಕರಿಂದ ಹೈಕಮಾಂಡ್ ಭೇಟಿ. ಅಶೋಕ್ ಪಟ್ಟಣ್, ಟಿಬಿ ಜಯಚಂದ್ರ, ಷಡಕ್ಷರಿ ನೇತೃತ್ವದ ಟೀಮ್ ದೆಹಲಿಗೆ ಹೋಗಲಿದೆ. ನಾಳೆ ಸಂಜೆ 4:30ಕ್ಕೆ ದೆಹಲಿಗೆ ಹಿರಿಯ ಶಾಸಕರ ತಂಡ ಹೋಗಲಿದೆ. ಯಾಕೆಂತಂದ್ರೆ ಇಷ್ಟು ದಿನ ಆಗಿದೆ, ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳ ಮೇಲ್ಪಟ್ಟಾಗಿದೆ. ಆದ್ರೂ ಕೂಡ ಸಚಿವ ಸಂಪುಟ ಪುನರಚನೆ ಮಾಡಿಲ್ಲ. ಸಚಿವ ಸ್ಥಾನದ ಆಕಾಂಕ್ಷಿಗಳ ಪಟ್ಟಿ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ. ನಾವು ಕೂಡ ಸಚಿವಾಕಾಂಕ್ಷಿಗಳು ಅಂತ ಸಾಕಷ್ಟು ಶಾಸಕರು ದುಂಬಾಲ್ ಬಿದ್ದಿದ್ದಾರೆ. ಶಾಸಕರ ಡೆಲ್ಲಿ ಟೂರ್ ಹಿಂದೆ ಅಡಗಿದ್ಯಾ ದೊಡ್ಡ ಪ್ಲಾನ್? ಹಾಗಾದ್ರೆ ಬೈ ಎಲೆಕ್ಷನ್ ಬೆನ್ನಲ್ಲೇ ಪುನರ್ರಚನೆಗೆ ಡಿಮ್ಯಾಂಡ್ ಯಾಕೆ? ದೆಹಲಿಗೆ ಹಾರಲಿರುವ ಹಿರಿಯ ಶಾಸಕರ ರಹಸ್ಯ ಅಜೆಂಡಾ ಏನ್? ಹಾಗಾದ್ರೆ ಒಟ್ಟಾಗಿ ಹೈಕಮಾಂಡ್ ಭೇಟಿಯಾಗ್ತಿರೋದು ಯಾಕೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಅಶೋಕ್ ಪಟ್ಟಣ್, ಜಯಚಂದ್ರ ನೇತೃತ್ವದ ತಂಡ ನೀಡ್ಲಿದ್ಯಾ ಹೊಸದೊಂದು ಶಾಕ್? ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರಲು ಸಿದ್ಧವಾಯ್ತಾ ಬ್ಲೂ ಪ್ರಿಂಟ್? ಶಾಸಕರ ಡೆಲ್ಲಿ ಟೂರ್ ಹಿಂದೆ ದೊಡ್ಡ ಪ್ಲಾನ್ ಅಡಗಿದ್ಯಾ? ಬೈ ಎಲೆಕ್ಷನ್ ಬೆನ್ನಲ್ಲೇ ಪುನರ್ರಚನೆಗೆ ಡಿಮ್ಯಾಂಡ್ ಯಾಕೆ? ದೆಹಲಿಗೆ ಹಾರಲಿರುವ ಹಿರಿಯ ಶಾಸಕರ ರಹಸ್ಯ ಅಜೆಂಡಾ ಏನ್? ಹಾಗಾದ್ರೆ ಒಟ್ಟಾಗಿ ಹೈಕಮಾಂಡ್ ನ ಭೇಟಿ ಮಾಡ್ಲಿಕ್ಕೆ ಯಾಕೆ ಹೋಗ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಸದ್ಯಕ್ಕೆ ಬೈ ಎಲೆಕ್ಷನ್ ಮುಗಿಲಿ ಅಂತ ಎಲ್ಲಾ ಶಾಸಕರು ಕೂಡ ವೆಯ್ಟ್ ಮಾಡ್ತಾ ಇದ್ರು ಅನ್ಸುತ್ತೆ. ಹಾಗಾಗಿ ಈಗ ಬೈ ಎಲೆಕ್ಷನ್ ಮುಗಿದಿದೆ. ಸದ್ಯಕ್ಕೆ ಶಾಸಕರ ಒಂದು ಟೀಮ್ ದೆಹಲಿಗೆ ಹೋಗ್ಲಿಕ್ಕೂ ಕೂಡ ಸಜ್ಜಾಗಿದ್ದಾರೆ. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಮಾರುತಿ? ಏನು ಬೈ ಎಲೆಕ್ಷನ್ ಮುಗಿದ ತಕ್ಷಣವೇ ಈಗ ಕಾಂಗ್ರೆಸ್ ನಲ್ಲಿ ಬಹುದೊಡ್ಡ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇರೋದು. ಯಾಕೆಂದ್ರೆ ಒಂದ್ ಕಡೆ ಕುರ್ಚಿ ಕಿತ್ತಾಟ ಮತ್ತು ಅದರ ಚರ್ಚೆಯೂ ಕೂಡ ಜೋರಾಗ್ತಿದೆ. ಇನ್ನೊಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋದು. ಈಗಾಗಲೇ ಬೈ ಎಲೆಕ್ಷನ್ ಮುಗ್ದಿರೋದ್ರಿಂದ ಎಲ್ಲರೂ ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕ ಭೇಟಿಯಾಗುವ ನಿಟ್ಟಿನಲ್ಲಿ ಈಗ ಕಸರತ್ತುಗಳನ್ನ ಆರಂಭ ಮಾಡಿರುವಂತದ್ದು. ಅಂದ್ರೆ ಸಚಿವ ಸ್ಥಾನಕ್ಕೆ ಬೇಡಿಕೆ ಇರುವ ನಿಟ್ಟಿನಲ್ಲಿ ಈಗ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರೋದು. ಈಗ ನೋಡ್ತಾ ಇರ್ಬೋದು, ನಾಳೆ ಸಂಜೆ 4:30ಕ್ಕೆ ಫ್ಲೈಟ್ ಅನ್ನ ಬುಕ್ ಮಾಡ್ಕೊಂಡಿರುವಂತದ್ದು. ಒಂದಷ್ಟು ಹಿರಿಯ ಶಾಸಕರು, ಅಂದ್ರೆ 3 ಬಾರಿ 4 ಬಾರಿ ಆಯ್ಕೆಯಾದಂತ ಎಲ್ಲಾ ಹಿರಿಯ ಶಾಸಕರು ಒಂದು ಟೀಮ್ ಅನ್ನ ಕಟ್ಕೊಂಡು ದೆಹಲಿಗೆ ಹೋಗುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನ ರೂಪಿಸಿರುವಂತದ್ದು. ಅಲ್ಲಿ ಹೈಕಮಾಂಡ್ ನಾಯಕರಿಗೆ ಒತ್ತಡ ಹಾಕುವ ಬಗ್ಗೆ ಚಿಂತನೆಯನ್ನ ನಡೆಸಿರುವಂತದ್ದು. ನಾಳೆ ದೆಹಲಿಗೆ ತೆರಳಿರುವಂತಹ ಶಾಸಕರು ಮತ್ತೆ ಅದೇ ರೀತಿ ಸೋಮವಾರ ಕೂಡ ಮತ್ತಷ್ಟು ಶಾಸಕರು ದೆಹಲಿಗೆ ತೆರಳುತ್ತಾರೆ. ಎಲ್ಲರೂ ಕೂಡ ಒಟ್ಟಾಗಿ ಹಿರಿಯ ನಾಯಕರ ಜೊತೆ ಸಮ್ಮುಖದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಮತ್ತೆ ಅದೇ ರೀತಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಅವಕಾಶ ಸಿಕ್ಕಿದ್ರೆ ಅವ್ರನ್ನ ಕೂಡ ಭೇಟಿಯಾಗಿ ಸಚಿವ ಸಂಪುಟದ ಬಗ್ಗೆ ಒತ್ತಾಯ ಹಾಕುವಂಥದ್ದು. ಅಂದ್ರೆ ನಮ್ಮಲ್ಲಿರುವಂತಹ ಹಿರಿಯ ನಾಯಕರಿಗೆ ಆದಷ್ಟು ಬೇಗ ಸಚಿವ ಸಂಪುಟ ಸ್ಥಾನ ಕೊಡಿ. ಈಗಾಗಲೇ 3 ವರ್ಷ ಮುಗ್ದಿದೆ, ಇನ್ನು ಬಾಕಿ ಉಳಿದಿರುವಂತದ್ದು 2 ವರ್ಷ, ಅದ್ರಲ್ಲಾದ್ರೂ ನಮ್ಗೆ ಅವಕಾಶ ಕೊಡಿ ಅಂತ ಬೇಡಿಕೆ ಇಡುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಅಶೋಕ್ ಪಟ್ಟಣ್ ಮತ್ತು ಟಿಬಿ ಜಯಚಂದ್ರ, ಷಡಕ್ಷರಿ ನೇತೃತ್ವದಲ್ಲಿ ಈಗಾಗ ನಾಳೆ ದೆಹಲಿಗೆ ತೆರಳುತ್ತಾ ಇರುವಂತದ್ದು. ಸೋಮವಾರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಸ್ಥಾನವನ್ನ ಕೇಳುವ ಸಾಧ್ಯತೆ ಇರುತ್ತದೆ. ಅಂದ್ರೆ 30ಕ್ಕೂ ಅಧಿಕ ಶಾಸಕರು ದೆಹಲಿಗೆ ತೆರಳುತ್ತಾ ಇರೋದು. ನಮ್ಮಲ್ಲಿ 6-7 ಮಂದಿಗೆ ಅವಕಾಶ ಕೊಡಬೇಕು ಎಂಬ ಬಗ್ಗೆ ಕೂಡ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಅದೇ ರೀತಿ ರಾಜ್ಯದಲ್ಲಿ ಆಗ್ತಿರುವ ಬೆಳವಣಿಗೆ ಬಗ್ಗೆ ಕೂಡ ಒಂದು ರೀತಿಯಾದ ಚರ್ಚೆ ಆಗುವಂತದ್ದು ಸಾಹಿತ್ಯ. ಓಕೆ ಮಾರುತಿ, ಪ್ಲೀಸ್ ಬಿ ಆನ್ ಹೋಲ್ಡ್ ಮಾರುತಿ. ಮತ್ತೊಂದು ಅಪ್ಡೇಟ್ ಇದೆ. ಬೈ ಎಲೆಕ್ಷನ್ ಕಣದಲ್ಲಿ ಈಗ ಸೋಲು ಗೆಲುವಿನ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಒಂದ್ ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಕೆಲವೊಂದಿಷ್ಟು ಶಾಸಕರು ಪಟ್ಟು ಹಿಡಿಯಲಿದ್ದಾರೆ. ಅದರ ಜೊತೆಗೆ ಈಗ ಬೈ ಎಲೆಕ್ಷನ್ ಕಣದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಇದೆ ಒಂದ್ ಕಡೆ. ಇನ್ನು ಬೈ ಎಲೆಕ್ಷನ್ ಹಂಗಾಮ ಯಾರಿಗೆ ಜಯ ಯಾರಿಗೆ ಸೋಲು? ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆಲ್ಲೋದು ಫಿಕ್ಸ್ ಹಾಗಾದ್ರೆ. ಆದ್ರೆ ದಾವಣಗೆರೆಯಲ್ಲಿ ಗೆಲುವಿನ ಅಂತರ ಕುಸಿಸುತ್ತಾ? ಸಿಎಂ ಡಿಸಿಎಂ ಪರಂಗೆ ಸಲ್ಲಿಕೆಯಾದ ರಿಪೋರ್ಟ್ ನಲ್ಲಿ ಏನಿದೆ? ಹಾಗಾದ್ರೆ ಬೈ ಎಲೆಕ್ಷನ್ ಕಾರಣದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಕೈಯಲ್ಲಿ ಗುಪ್ತಚರ ರಿಪೋರ್ಟ್ ಇದೆ. ಈ ಒಂದು ರಿಪೋರ್ಟ್ ಆಧಾರದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಈ ಒಂದು ಬೈ ಎಲೆಕ್ಷನ್ ಹಂಗಾಮದಲ್ಲಿ ಯಾರಿಗೆ ಜಯ ಸಿಗುತ್ತೆ, ಯಾರಿಗೆ ಸೋಲ್ ಸಿಗುತ್ತೆ, ಜೊತೆಗೆ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಗೆಲ್ಲೋದು ಫಿಕ್ಸಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತದೆ. ಯಾಕೆಂತಂದ್ರೆ ಆ ಒಂದು ಗುಪ್ತಚರ ರಿಪೋರ್ಟ್ ನಲ್ಲಿ ಆ ಒಂದು ಅಂಶ ಇದೆ. ಇನ್ನು ದಾವಣಗೆರೆಯಲ್ಲಿ ಕೇವಲ ಗೆಲುವಿನ ಅಂತರ ಮಾತ್ರ ಕುಸಿಯೋ ಚಾನ್ಸಸ್ ಇದೆ. ಸಿಎಂ ಡಿಸಿಎಂ ಪರಂಗೆ ಈಗ ಈ ಒಂದು ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿದೆ.
ಮಾರುತಿ, ಮುಖ್ಯವಾಗಿ ಈಗ ಈ ಒಂದು ಸೋಲು ಗೆಲುವಿನ ಲೆಕ್ಕಾಚಾರ ನಡೀತಾ ಇದೆ. ಬೈ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಗೆಲ್ಲಬಹುದು, ಯಾವ ಪಕ್ಷ ಸೋಲಬಹುದು ಎಂಬ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ. ಆದ್ರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಒಂದು ಗುಪ್ತಚರ ರಿಪೋರ್ಟ್ ಇದೆ. ಕಾಂಗ್ರೆಸ್ಗೆ ಗೆಲುವು ಸಿಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಏನೇ ಗುಪ್ತಚರ ರಿಪೋರ್ಟ್ ಇದ್ರೂ ಕೂಡ ರಿಸಲ್ಟ್ ಬಂದ ನಂತರವೇ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ ಎನ್ನೆಲ್ಲ ಅಪ್ಡೇಟ್ ಇದೆ. ಸಾಹಿತ್ಯ ಈಗಾಗಲೇ ಮತದಾನ ಮುಗಿದಿರುವಂತದ್ದು ಮತ್ತೆ ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು DK ಆಗಿರ್ಬೋದು, ಅದೇ ರೀತಿ ಬಿಜೆಪಿಯಿಂದಲೂ ಕೂಡ BSY ಆಗಿರ್ಬೋದು, ವಿಜಯೇಂದ್ರ ಎಲ್ಲರೂ ಕೂಡ ಸಾಕಷ್ಟು ಕಸರತ್ತನ್ನ ನಡೆಸಿರುವಂತದ್ದು. ಮತದಾನ ಕೂಡ ಮುಗಿದಿರೋದು. ಈಗ ಪಕ್ಷದಲ್ಲಿ ಎರಡೂ ಪಕ್ಷದಲ್ಲೂ ಕೂಡ ಸೋಲು ಗೆಲುವಿನ ಲೆಕ್ಕಾಚಾರ ಆರಂಭ ಆಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಕೂಡ ಪಡಿತಾ ಇರೋದು. ಮೊದಲಿಗೆ ನಾವು ಕಾಂಗ್ರೆಸ್ ಕಡೆ ನೋಡೋದಾದ್ರೆ ದಾವಣಗೆರೆ ಮತ್ತು ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯರು ಕೂಡ ಗುಪ್ತಚರ ಇಲಾಖೆಯ ಮಾಹಿತಿಯನ್ನ ಪಡೆದಿರೋದು. ಆ ಮಾಹಿತಿಯಲ್ಲಿ ಬಾಗಲಕೋಟೆಯಲ್ಲಿ ಕಡಿಮೆ ಹಂತದಲ್ಲಿ ಗೆಲ್ಲುವ ಸಾಧ್ಯತೆ ಇರುವಂತದ್ದು ಇಲ್ಲಿ ಗುಪ್ತಚರ ಇಲಾಖೆ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನೊಂದ್ ಕಡೆ ದಾವಣಗೆರೆ ಸಂಬಂಧಪಟ್ಟಂತೂ ಕೂಡ ಗೆಲುವಿನಲ್ಲಿ ಹತ್ತಿರ ಇದ್ದೇವೆ ಅಂತ ಕೂಡ ಮಾಹಿತಿಯನ್ನ ನೀಡಿರೋದು. ಇನ್ನೊಂದ್ ಕಡೆ DK ಅವರು ಕೂಡ KPCC ನಾಯಕರಿಂದಲೂ ಕೂಡ ಮಾಹಿತಿಯನ್ನ ಪಡೆದಿರೋದು. ಈ ಮಾಹಿತಿಯಲ್ಲೂ ಕೂಡ ಎರಡೂ ಕಡೆ ಗೆಲುವಿನ ಅಂತರ ಹೆಚ್ಚಾಗುವ ಸಾಧ್ಯತೆ ಇರುವಂತ ಕೂಡ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನೊಂದ್ ಕಡೆ ಪರಮೇಶ್ವರ್ ಕೂಡ ಒಂದು ಮಾಹಿತಿಯನ್ನ ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಪಡೆದಿರುವಂತದ್ದು. ಅಲ್ಲೂ ಕೂಡ ಎರಡು ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ಕೂಡ ಬಂದಿರೋದು. ಎಲ್ಲ ಒಂದ್ ಕಡೆ ದಾವಣಗೆರೆ ಮತ್ತು ಬಾಗಲಕೋಟೆಗೆ ನೋಡೋದಾದ್ರೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ತೀರಾ ಕಡಿಮೆ ಅಂತರದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಎಂಬುದು ಕೂಡ ಈಗ ನಿರೀಕ್ಷೆ ಕಾಂಗ್ರೆಸ್ ಇರುವಂತದ್ದು. ಅಲ್ಲಿ ಕೂಡ ಕೊನೆಯ ಹಂತದ ಕಸರತ್ತು ಸಿದ್ದರಾಮಯ್ಯ ನಡೆಸಿದ್ದಾರೆ, ಅದರಿಂದ ಗೆಲ್ಲುವ ಸಾಧ್ಯತೆ ಇದೆ ಅಂತ ಎಲ್ಲವೂ ಕೂಡ ಒಂದು ರಿಪೋರ್ಟ್ ಅನ್ನ ಕೊಟ್ಟಿರುವಂತದ್ದು. ಇನ್ನೊಂದ್ ಕಡೆ ಬಿಜೆಪಿಗೂ ಕೂಡ ವಿಜಯೇಂದ್ರ ಕೂಡ ತಮ್ಮ ಕಾರ್ಯಕರ್ತರು ಮತ್ತೆ ತಮ್ಮ ಮುಖಂಡರಿಂದಲೂ ಕೂಡ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಪಡೆದಿರುವಂತದ್ದು. ಆ ರಿಪೋರ್ಟ್ ನಲ್ಲೂ ಅದು ಬೂತ್ ಮಟ್ಟದ ರಿಪೋರ್ಟ್ ಅನ್ನ ವಿಜಯೇಂದ್ರ ಪಡೆದಿರುವಂತದ್ದು. ಆ ರಿಪೋರ್ಟ್ ನಲ್ಲಿ ಒಂದ್ ಕಡೆ ಬಾಗಲಕೋಟೆಯಲ್ಲಿ ಬಿಜೆಪಿ ಪಕ್ಕಾ ಗೆಲುವಿದೆ ಅಂತ ಬಂದಿರೋದು. ಇನ್ನೊಂದ್ ಕಡೆ ದಾವಣಗೆರೆಯಲ್ಲಿ ಮುಸ್ಲಿಮರು ಏನಾದ್ರು ಅಸಮಾಧಾನಗೊಂಡು ಓಟ್ ಹಾಕದೇ ಇದ್ದಿದ್ದಲ್ಲಿ ಆ ಓಟ್ ನಲ್ಲಿ ಸ್ವಲ್ಪ ಬಿಜೆಪಿಗೆ ಬಂದಿದ್ದೆ, ಅದರಲ್ಲಿ ನಾವು ಅಲ್ಪ ಮತದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಬಿಜೆಪಿಗೆ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿರೋದು. ಒಟ್ಟಿನಲ್ಲಿ ಎರಡೂ ಪಕ್ಷದಿಂದಲೂ ಕೂಡ ಈಗ ಗೆಲುವು ಸೋಲಿನ ಲೆಕ್ಕಾಚಾರ ಆರಂಭ ಆಗಿದೆ. ಆದ್ರೆ ಮತದಾನ ಮುಗ್ದಿರೋದ್ರಿಂದ ಯಾರಿಗೆ ಮತದಾರರು ಮತ ಹಾಕಿದ್ದಾರೆ, ಯಾರು ತಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಎಂಬುದು ಕೂಡ ಅದು ಮತ ಎಣಿಕೆ ದಿನ ಮಾತ್ರ ಗೊತ್ತಾಗುವಂತದ್ದು. ಸಾಹಿತ್ಯ. ಥ್ಯಾಂಕ್ ಯು ಮಾರುತಿ, ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಒಂದು ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಸೋಲು ಗೆಲುವಿನ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಕೈಯಲ್ಲೂ ಕೂಡ ಒಂದು ರಿಪೋರ್ಟ್ ಕಾರ್ಡ್ ಇದೆ. ಜೊತೆಗೆ BY ವಿಜಯೇಂದ್ರ ಅವರ ಕೈಗೂ ಕೂಡ ಒಂದು ಬೂತ್ ರಿಪೋರ್ಟ್ ಹೋಗಿದೆ. ಈಗ ಯಾವುದೇ ಪಕ್ಷ ಆದ್ರೂ ಕೂಡ ನಮ್ಮ ಅಭ್ಯರ್ಥಿಯೇ ಗೆಲ್ತಾರೆ ಅಂತ ಕೂಡ ಹೇಳ್ತಾರೆ. ಮುಖ್ಯವಾಗಿ ಈಗ ಏನ್ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಒಂದು ರಿಪೋರ್ಟ್ ಇದೆ. ಆ ಒಂದು ರಿಪೋರ್ಟ್ ನಲ್ಲಿ ದಾವಣಗೆರೆ ಕ್ಷೇತ್ರದಲ್ಲಾಗಿರ್ಬಹುದು ಅಥವಾ ಬಾಗಲಕೋಟೆ ಕ್ಷೇತ್ರದಲ್ಲಾಗಿರ್ಬಹುದು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸ್ತಾರೆ. ಆದ್ರೆ ಒಂದು ಅಂತರ ಮಾತ್ರ ಕಡಿಮೆ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಗೆ KPCC ಅಧ್ಯಕ್ಷರಾಗಿರುವಂತಹ ಆ ಒಂದು DK ಶಿವಕುಮಾರ್ ಅವರು ಕೂಡ ಒಂದು ರಿಪೋರ್ಟ್ ಕಾರ್ಡ್ ಅನ್ನು ತರಿಸ್ಕೊಂಡಿದ್ದಾರೆ. ಆ ಒಂದು ರಿಪೋರ್ಟ್ ಕಾರ್ಡ್ ನಲ್ಲೂ ಕೂಡ ಕಾಂಗ್ರೆಸ್ಗೆ ಗೆಲುವಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಬಿಜೆಪಿ ಪಕ್ಷದವರು ಅಷ್ಟೇ, ಮುಖ್ಯವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಏನಿದ್ದಾರೆ, ವಿಜಯೇಂದ್ರ ಅವರು ಕೂಡ ಒಂದು ಬೂತ್ ರಿಪೋರ್ಟ್ ಅನ್ನ ತರಿಸ್ಕೊಂಡಿದ್ದಾರೆ. ಒಂದು ಬೂತ್ ರಿಪೋರ್ಟ್ ಪ್ರಕಾರ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿಯಾಗಿ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಾ ಈ ಒಂದು ಹಿಂದುತ್ವ ಅಜೆಂಡಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಬಾಗಲಕೋಟೆ ಕ್ಷೇತ್ರ ಏನಿದೆ, ಬಾಗಲಕೋಟೆ ಕ್ಷೇತ್ರದಲ್ಲಿ ಯತ್ನಾಳ್ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ಚರಂತಿ ಮಠ ಅವರ ಪರವಾಗಿ ಅಬ್ಬರದ ಪ್ರಚಾರಗಳನ್ನ ಮಾಡಿದ್ರು. ಹಾಗಾಗಿ ಅಲ್ಲಿ ಏನಾದ್ರೂ ವರ್ಕೌಟ್ ಆಯ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಕಮಲವನ್ನ ಅರಳಿಸಿದ್ದಾರಂತೆ ಮತದಾರರು. ಸದ್ಯಕ್ಕೆ ಈ ರಿಪೋರ್ಟ್ ಕಾರ್ಡ್ಗಳ ಆಧಾರದ ಮೇಲೆ ನಾವೇನು ಕೂಡ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಿಎಂ ಸಿದ್ದರಾಮಯ್ಯಗೆ ಗುಪ್ತಚರ ಇಲಾಖೆಯಿಂದ ರಿಪೋರ್ಟ್, 2 ಕ್ಷೇತ್ರಗಳ ರಿಪೋರ್ಟ್ ಕೊಟ್ಟ ಗುಪ್ತಚರ ಇಲಾಖೆ. ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಗೆಲುವು ಫಿಕ್ಸ್. 10 ರಿಂದ 15 ಸಾವಿರ ಮತಗಳ ಅಂತರದಿಂದ ಗೆಲುವು. ಮುಸ್ಲಿಂ ಮತ ಕೈಕೊಟ್ರು, ಲಿಂಗಾಯತ ಮತ ಕೈಪಾಲಂತೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಪರ ಅನುಕಂಪದ ಅಲೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಕೈಗೆ ಒಂದು ಗುಪ್ತಚರ ಇಲಾಖೆಯ ರಿಪೋರ್ಟ್ ಸೇರಿದೆ. 2 ಕ್ಷೇತ್ರಗಳ ರಿಪೋರ್ಟ್ ನ ಗುಪ್ತಚರ ಇಲಾಖೆಯವರು ಕೊಟ್ಟಿದ್ದಾರೆ. ಇನ್ನು ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಿಗುವ ಚಾನ್ಸಸ್ ಇದೆ ಅಂತ ಆ ಒಂದು ಗುಪ್ತಚರ ಇಲಾಖೆಯ ರಿಪೋರ್ಟ್ ನಲ್ಲಿದೆ. 10 ರಿಂದ 15 ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಮುಸ್ಲಿಂ ಮತ ಏನಾದ್ರೂ ಕೈ ಕೊಟ್ಟರೂ ಕೂಡ ಲಿಂಗಾಯತ ಮತ ಕೈ ಹಿಡಿಯುತ್ತೆ. ಯಾಕೆಂತಂದ್ರೆ ಅಲ್ಲಿ ಮುಸ್ಲಿಂ ಮತಗಳು ಯಾವ ರೀತಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ. ಸುಮಾರು 70 ರಿಂದ 80 ಸಾವಿರ ಮುಸ್ಲಿಂ ಮತಗಳಿದ್ದಾವೆ. ಅದರ ಜೊತೆಗೆ ಒಂದು 35 ಸಾವಿರ ಲಿಂಗಾಯತ ಮತಗಳಿದ್ದಾವೆ. ಆ ಮುಸ್ಲಿಂ ಮತಗಳ ಆದ ನಂತರ ಲಿಂಗಾಯತ ಮತಗಳಿರೋದ್ರಿಂದ ಲಿಂಗಾಯತ ಮತಗಳು ಕೈ ಹಿಡಿದಿರೋ ಚಾನ್ಸಸ್ ಇದೆ. ಬೈ ಎಲೆಕ್ಷನ್ ಬಗ್ಗೆ KPCC ಇಂದಲೂ ಕೂಡ ಬೂತ್ ರಿಪೋರ್ಟ್. ದಾವಣಗೆರೆ ಬಾಗಲಕೋಟೆ ಬೂತ್ ಏಜೆಂಟ್ ರಿಂದ ಮಾಹಿತಿ. 2 ಕಡೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ರಿಪೋರ್ಟ್. ಪರಮೇಶ್ವರ್ಗೂ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾಹಿತಿ. 2 ಕಡೆ ಕಾಂಗ್ರೆಸ್ ಗೆಲುವು ಫಿಕ್ಸ್ ಅಂತ ಮಾಹಿತಿ.
ಇನ್ನು ಬೈ ಎಲೆಕ್ಷನ್ ಬಗ್ಗೆ ಕೆಪಿಸಿಸಿ ಇಂದಲೂ ಕೂಡ ಈಗ ಬೂತ್ ರಿಪೋರ್ಟ್ ಅನ್ನ ಪಡೆಯಲಾಗಿದೆ. ಈ ಒಂದು ಬೂತ್ ರಿಪೋರ್ಟ್ ಅನ್ನ ನಾವು ಗಮನಿಸ್ತಾ ಹೋದ್ರೆ ದಾವಣಗೆರೆ ಮತ್ತೆ ಬಾಗಲಕೋಟೆ ಎರಡೂ ಕಡೆಯೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಆ ಒಂದು ರಿಪೋರ್ಟ್ ನಲ್ಲಿ ಸಿಕ್ಕಿದೆ. ಇನ್ನು ಬೂತ್ ಏಜೆಂಟ್ ರಿಂದ ಈ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಇನ್ನು ಮುಖ್ಯವಾಗಿ ಈಗ ಸಿದ್ದರಾಮಯ್ಯ ಅವರು ತರಿಸ್ಕೊಂಡಿರುವಂತಹ ರಿಪೋರ್ಟ್ ಆಗಿರಬಹುದು, ಜೊತೆಗೆ ಕೆಪಿಸಿಸಿ ಇಂದ ತರಿಸ್ಕೊಂಡಿರುವಂತಹ ರಿಪೋರ್ಟ್ ಆಗಿರಬಹುದು, ಎರಡರಲ್ಲೂ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಲಾಗಿದೆ. ಆದ್ರೆ ಜನರ ನಿರ್ಧಾರವೇ ಅಂತಿಮ ನಿರ್ಧಾರ. ಆಲ್ರೆಡಿ ಏನ್ ಅಭ್ಯರ್ಥಿಗಳಿದ್ರು ಈ ಒಂದು ಬೈ ಎಲೆಕ್ಷನ್ ಅಲ್ಲಿ ಸ್ಪರ್ಧೆಯನ್ನ ಮಾಡಿದ್ರು, ಆ ಎಲ್ಲಾ ಅಭ್ಯರ್ಥಿಗಳ ಭವಿಷ್ಯ ಮತಪಟ್ಟಿಗೆಯಲ್ಲಿ ಭದ್ರವಾಗಿದೆ. ಇನ್ನು ಚುನಾವಣೆಯನ್ನು ಮುಗಿದಿದೆ, ಆದ್ರೆ ರಿಸಲ್ಟ್ ಬಂದ ನಂತರ ಇಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಆ ಒಂದು ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಈಗ ಎಷ್ಟೇ ಲೆಕ್ಕಾಚಾರ ಹಾಕಬಹುದು, ಕಾಂಗ್ರೆಸ್ ಆಗಿರಬಹುದು ಅಥವಾ ಬಿಜೆಪಿ ಅವರು ಎಷ್ಟೇ ಲೆಕ್ಕಾಚಾರ ಹಾಕಿದ್ರು ಕೂಡ ಮತದಾರ ಪ್ರಭುಗಳು ಯಾರನ್ನ ಆಯ್ಕೆ ಮಾಡಿರ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಮತ್ತೊಂದೆಡೆ ಬಿಜೆಪಿ ನಾಯಕರು ಕೂಡ ಬೂತ್ ರಿಪೋರ್ಟ್ ಪಡಿಸ್ಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಬೂತ್ ರಿಪೋರ್ಟ್ ಹೋಗಿದೆಯಂತೆ. ಎರಡೂ ಕ್ಷೇತ್ರದಲ್ಲಿ ಬಿಜೆಪಿಗೆ ಗೆಲುವು ಅಂತ ಒಂದು ಬೂತ್ ರಿಪೋರ್ಟ್ ನಲ್ಲಿದೆ. ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಾ ಈ ಒಂದು ಹಿಂದುತ್ವ ಅಜೆಂಡಾ. ಹಾಗಾದ್ರೆ ದಾವಣಗೆರೆಯಲ್ಲೂ ಕಮಲವನ್ನ ಅರಳಿಸಲಿದ್ದಾರಂತೆ ಮತದಾರರು. ಮತ್ತೊಂದೆಡೆ ಬಿಜೆಪಿ ನಾಯಕರಿಗೂ ಕೂಡ ಈ ಒಂದು ಬೂತ್ ರಿಪೋರ್ಟ್ ಹೋಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಬೂತ್ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಎರಡೂ ಕ್ಷೇತ್ರದಲ್ಲಿ ಈಗ ಬಿಜೆಪಿಗೆ ಗೆಲುವು ಅಂತ ಆ ಒಂದು ಬೂತ್ ರಿಪೋರ್ಟ್ ನಲ್ಲಿ ಮಾಹಿತಿ ಇದೆಯಂತೆ. ಇನ್ನು ಬಾಗಲಕೋಟೆಯಲ್ಲಿ ಸ್ವಲ್ಪ ಹಿಂದುತ್ವ ಅಜೆಂಡಾ ಕೂಡ ಕೆಲಸ ಮಾಡಿರೋ ಚಾನ್ಸಸ್ ಇದೆ. ಇನ್ನು ದಾವಣಗೆರೆಯಲ್ಲೂ ಕೂಡ ಕಮಲವನ್ನ ಅರಳಿಸಿದ್ದಾರೆ ಅಂತ ಮತದಾರರು ಈಗ ಕಮಲದ ಕೈ ಹಿಡಿದಿದ್ದಾರೆ ಅಂತ ಆ ಒಂದು ರಿಪೋರ್ಟ್ ನಲ್ಲಿದೆ. ಒಟ್ನಲ್ಲಿ ಈಗ ಕಾಂಗ್ರೆಸ್ನವರು ಕೂಡ ಈ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ಎರಡು ಕ್ಷೇತ್ರದಲ್ಲಿ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತ. ಅದರ ಜೊತೆಗೆ ಬಿಜೆಪಿ ಅವರು ಕೂಡ ಲೆಕ್ಕಾಚಾರ ಹಾಕ್ತಾ ಇದ್ರು. ಈ ಒಂದು ರಿಪೋರ್ಟ್ ಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.